ಹೇ ಸೀತಾರಾಮ ಪ್ರಿಯ ವೀಕ್ಷಕರೇ ನಮಸ್ಕಾರ. ತಮಗೆಲ್ಲ ಗೊತ್ತಿರುವಂತೆ ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನೇ ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಶ್ರೀಕೃಷ್ಣನ ಮುದ್ದಿನ ಮಾಡಿದ ಈ ಸತ್ಯಭಾಮೆಯ ಮನಸ್ಸನ್ನು ಒಲಿಸುವುದಕ್ಕಾಗಿ ಮಾಯವಾಗಿದ್ದ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿ ರೂಪದಲ್ಲಿ ಬಂದಾನ. ಶಕುನ ಸಾಮುದ್ರಿಕೆಯನ್ನು ಹೇಳುತ್ತಾ ಹಸ್ತರೇಖೆಯನ್ನು ನೋಡುತ್ತಾ ಹೇಳುವಂಥ ಮಾತು ಶಕುನ ಸಾಮುದ್ರಿಕೆಯ ಬಲ್ಲೆ ಪ್ರೇಮದಿಂದ ಬಿಟ್ಟ ಗಂಡನ ಬಿಡಿಸಿಕೊಡಬಲ್ಲೆ ಎಂದು ಹೇಳಿದ ತಕ್ಷಣ ಭಾಳ ಸಂತೋಷ ಆಗ್ತದೆ. ನೋಡು ದೂತೆ ಇವಳೇನು ಹೇಳಿದ್ರಲ್ಲ, ಮೊದಲೇ ದಿನ ನಮಗೇನು ಬೇಡವಾ, ಏನು ಬೇಡವಾ, ಶಕುನ ಹೇಳೋದು ಬೇಡ, ಸಾಮುದ್ರಿಕನೂ ಬೇಡ, ಎರಡನೇ ದಿನ ಹೇಳಿ ನೋಡುವ ಪ್ರೇಮದಿಂದ ಬಿಟ್ಟ ಗಂಡನ ಒಲಿಸಿಕೊಡಬಲ್ಲೆ ಅಂತ ಹೇಳಿದಳ. ಇದು ನನಗೆ ಬೇಕು ನೋಡುವ ದೂತೆ. ಅಯ್ಯಯ್ಯವ ನನಗೂ ಅದು ಬೇಕಾಗಿಬಿಡು. ಯಾಕಂದರೆ ಗಂಡಿಲ್ದ ಹೆಂಗಿರೋದುವ ನೋಡು, ಪರಮಾತ್ಮ ಇಲ್ಲದಕ್ಕೆ ಮನೆಯೆಲ್ಲ ಬಣ ಬಣ ಅನ್ನಕತ್ತೈತಿ, ಅದನ್ನು ಕೇಳಾಕತ್ತಾನೆ. ಕೊರವಂಜಿ ಕೇಳೋನು ಆಯ್ತು. ಈ ಕೊರವಂಜಿ ನಮ್ಮ ತಾಯಿಗೆ ಮೊದಲನೇ ದಿನ ಬೇಡವಾ, ಎರಡನೇ ದಿನ ಹೇಳಿಲ್ಲ, ಅದಷ್ಟೇ ಬೇಕು. ಏನು ಅಂದರೆ ಏನು ತಿಳಿಲಿಲ್ಲ, ಮತ್ತು ನೀನೇ ಹೇಳಿದಿಲ್ಲ ಶಕುನ ಸಾಮುದ್ರಿಕೆ ಬೆಲೆ ಬೇಡದ, ಪ್ರೇಮದಿಂದ ಬಿಟ್ಟ ಗಂಡನ ಒಲಿಸಿಕೊಡಬಲ್ಲೆ ಅಂದಿಲ್ಲ, ಅದು ಬೇಕಾಗೈತೆ ನೋಡುವ. ಹಿಂಗಂದು ಹಾಗಾದ್ರೆ ಅಷ್ಟಲ್ಲ, ಇನ್ನೂ ಹೇಳೋದು ಸ್ವಲ್ಪ ಪೂರ್ಣ ಕೇಳಿ ಅದನ್ನು ಮಾಡಿಸ್ಕೊಡ್ತೀನಿ. ವೃದ್ಧರ ಯೌವನವನ್ನು ವೃದ್ಧಿ ಮಾಡಲು ಬಲ್ಲೆ ಅಂದೇನು ಕೊರಂಜಿ, ಮುದುಕರು ಇರ್ತಾರೆ ನೋಡು, ಅವ್ರಿಗೆ ಆಯುಷ್ಯ ಹೆಚ್ಚು ಮಾಡ್ತೀನಿ, ಏನು ಬ್ಯಾಡ ಬಿಡವ. ಪದ್ದು ತೀರಿಸು ಒಲಿಸು ಮದ್ದನ್ನು ಬಲ್ಲೆ. ಅಯ್ಯೋ ಮದ್ದ ಮಾಟ ಇದ್ರೆ ನಮ್ಮ ಮತ್ತೆ ಮೊದಲೇ ಬೇಡ. ಕೆಟ್ಟ ಸವತಿಯ ಬಾಯಿ ಕಟ್ಟಲು ಬಲ್ಲೆ, ಹುಟ್ಟು ಬಂಜೆಗೆ ದಿಟ್ಟ ಮಕ್ಕಳನ್ನು ಕೊಡಬಲ್ಲೆ. ಇವೆಲ್ಲ ಚಲೋ ಅದಾವ ಕೊರಂಜಿ. ನಮ್ಗೆ ನಮ್ಮವ್ಗೆ ಇದೆಲ್ಲ ಏನು ಬ್ಯಾಡ ಅಂತಾಳೆ. ಅವಳಿಗೆ ಏನು ಬೇಕಾಗಿದೆ ಅಂತಂದ್ರೆ ನೀ ಹೇಳಿಲ್ಲ, ಪ್ರೇಮದಿಂದ ಬಿಟ್ಟ ಗಂಡನ ಕೂಡಿಸಬಲ್ಲೆ, ಅವಳನ್ನ ತಂದು ಕೊಡಬಲ್ಲೆ ಅಂತೆಲ್ಲ ಒಲಿಸಿ ಕೊಡಬಲ್ಲೆ, ಅದು ಬೇಕಾಗೈತವ. ಹಂಗಾರೆ ನನಗೆ ಏನು ಬೇಕು ಅದು ನೀವು ಹೇಳಿದ್ರಿ ಹೇಳಿದ್ದೀನಿ. ಇನ್ನು ನಿಮಗೇನು ಬೇಕು ಅದನ್ನು ಮಾಡ್ತೇವೆ. ಕೆಟ್ಟ ಸವತಿಯ ಬಾಯಿ ಕಟ್ಟು ಕೊಡಬಲ್ಲೆ ಅಂದ್ಯೋ, ಅದು ಬ್ಯಾಡ ನಮಗೆ. ಇವಾಗ ಒಳ್ಳೆಯ ಮಾತಂದ್ರೆ ಎಲ್ಲ ಸಂಸಾರ ಬಾಯಿಗೆ ಬಂದಂಗೆ ಮಾತಾಡ್ತಾರು. ಸರಳ ಅಪ್ಪನೇನು ಮನೆಗೆ ಬರುವಂಗೆ ಮಾಡಿಬಿಟ್ರೆ ಸಾಕೋದಿಲ್ಲ, ಸಾಕಲ್ಲ ದೂತೆ. ಪರಮಾತ್ಮನ ಬಿಟ್ಟರೆ ನನಗೆ ಬೇರೆ ಏನು ಬೇಕು ಅದನ್ನವ ನಿನ್ನ ಪರವಾಗಿ ಕೇಳತ್ತನ. ಏನಂತೀವ ನೀನು ನೋಡುತ್ತೆ, ನಾ ಏನಂತಂದ್ರೆ ಕೊರವಂಜಿ ಮಾತದಂಗೆ ಅದೊಂದು ಆದ್ರೆ ಸಾಕು ನೋಡುವ. ಹೌದಲ್ವ ಕೊರವಂಜಿ? ಹಾಂ, ಅದನ್ನು ಕೇಳು. ಸಮಾಜದಿಂದ ಲವಣ ಪ್ರೇಮ ಸಮಪಾದಿಸ ಕಂಡ ಕಾಮಿನಿರೆಯ ಮಾತಿಗೆಂದು ಕಲಕದಿರಮ್ಮ. ರಚ್ಚು ಒಳ್ಳೆಯದಲ್ಲ ಅವಾಗ ಮತ್ಸರ ಹುಟ್ಟುವುದೇ, ಮಚ್ಚು ಮರೆ ಎಂಬುದು ಭಾಳ ಹೆಚ್ಚು ಕಾಣಿಸುವುದೇ. ಮುತ್ತು ನುಂಗುವಾರೆ ಅವನಿಚ್ಚ ನಿನ್ನ ಮ್ಯಾಲ ಕುಚಿತ ಬುದ್ಧಿಯ ನಿನಗೆ ಕಲಿಸೋರು ಭಾಳ ನೋಡ. ಬಲಗಣ್ಣು ಬಲಭುಜ ಬಿಡದಾರಿತಮ್ಮ, ನೀ ಮಲಗೋ ಮಂತ್ರದಲ್ಲಿ ಸಪ್ನಮನ ಕಂಡೆಯಮ್ಮ. ಕಲಿದು ನಕ್ಕದ್ದು ನಿನಗೆ ಖೇದವಾಯಿತಮ್ಮ, ಚೆಲುವ ಕೃಷ್ಣನ ಬಾರನೆಂಬುವ ಫಲವಮ್ಮ, ಅವನು ಬಂದೇ ಬರ್ತಾನೆ ನೋಡ. ನಂಬಿದೆ ನಿಮ್ಮ ನಿನ್ನಿ ನೆರಳೆಲ್ಲ ಅಂಬುಜಾಕ್ಷಣ ಅರದೇ ಬಾಹುಗಳಲ್ಲ, ಶಂಬರಿ ಮೋಸದಂಬಿಗೆ ನೀವೆಲ್ಲ ಕಣ್ಣು ತುಂಬ ನೋಡುತ್ತೆಯನ್ನ ಒಪ್ಪಿಸಿದರಮ್ಮ, ಕೃಷ್ಣ ಬರ್ತಾನೆ ನೋಡ. ದೂತೆ ಕೃಷ್ಣನೇ ನಿಜ, ಆತನೇ ನಾಥ, ನಿನಗೂ ನಾಥ, ಜಗದನಾಥ ಪರಮಾತ್ಮ. ಆತೋರಕ್ಕಾಗದು ಏನು ಆಶ್ಚರ್ಯವಮ್ಮ, ಕೃಷ್ಣನ ಬಯಸುವುದು ಸಹಜವಮ್ಮ. ಸೂತು ಭಾವದಕ್ಕೆ ಫಲಕ ಬೇಕಮ್ಮ, ಆತ ಗೋಪಾಲ ಸದಾ ನಿನ್ನ ಪೊರೆಯುವನಮ್ಮ. ಮಾತು ಸಹಿಸುವುದೊಂದು ರೀತಿ ತಿಳಿಯದೆ ಕಾತುರವ ಮಾಡದೆ ಮಾನಗೇಡಿ ಆಗದೆ ಮಾನಕ್ಕೆ ಅಂದುತ್ತ ಯಾತರ ಬದುಕಿದು ಇದೆಲ್ಲಿಯ ಧರ್ಮವೆಂದು ಯಾತಕ್ಕೆ ನಾತೊಡನೆ ಕಲಹ ಮಾಡುವುದು ಉಂಟೆ. ಅಂದು ಗಂಡು ಕೂಡ ಕಲಹ ಮಾಡ್ತಾರೆ ಯಾರಾದರೂ. ಅಂದು ಏನೇನು ಹೇಳಿದೆ ಕೊರಂಜಿ, ಯಾಕೆ ಗೊತ್ತಾಗಲಿಲ್ಲ? ಅಲ್ಲ, ಏನೇ ಆದರೂ ಕೂಡ ಗಂಡನ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಿವನ. ಯಾವ ಕಾಲಕ್ಕೂ ಗಂಡನ ಜೋಡಿ ಕಲಹ ಮಾಡಬಾರ್ದು. ಮತ್ತು ಇರೋದನವಾದ ಮತ್ತು ಗಂಡ ಹೆಂಡರ ಜಗಳ ಎಲ್ಲಿಲ್ಲ ಇರಲಿ. ಗಂಡ ಹೆಂಡರ ಜಗಳ ಎಷ್ಟು ಇರಬೇಕು ಅಷ್ಟೇ ಇರಬೇಕು, ಅದು ಗಂಧಾತಿ ಹಿಡಿದಂಗೆ ಇರಬೇಕು ನೋಡುವ. ಹೌದಲ್ಲ ಕೊರವಂಜಿ? ಗಂಧಾತಿ ಹಿಡಿದ್ರೆ ಏನಾಗ್ತೈತಿ? ಅದಾಗೇನು ನೋಡು, ಘಮ 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 ಸುಗಂಧ ವಾಸ ಬರ್ತದೆ. ಹಂಗೆ ದಾಂಪತ್ಯ ಜೀವನದೊಳಗೆ ಗಂಡ ಹೆಂಡತಿ ಜಗಳ ಮಾಡಿದ್ರು ಕೂಡ
ಏನೈತಿ ಜೀವನದ ಒಳಿತಿಗಾಗಿ ಇಬ್ಬರು ಪರಸ್ಪರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ನೋಡುವ. ಹೌದಲ್ವಾ? ನೋಡು, ಪರಮಾತ್ಮರು ಒಳ್ಳೆಯವರ. ಈಕಿ ನಮ್ಮವು ಏನು ಮಾಡಿ ಜಗಾಡ್ರು. ಈಗ ಗಂಡ ಬಿಟ್ಟು ಹೋಗಿಬಿಟ್ಟಾನು, ಆಗುವಾಗ ಜಗಳ ಆತು, ಈಗ ಹೊಂಟು ಹೋಗಿಬಿಟ್ಟಾನು. ಈಗ ಪರಿಸ್ಥಿತಿ ಬಂದತಿ. ಯಾವಾಗಲೂ ಗಂಡ ಅಂತ ಬಡ್ಕೊಂಡು ಕುಂತಾಳೋ, ಎಲ್ಲಿದು ಬರಬೇಕು? ಅದಕ್ಕೆ ಹೇಳಿಲ್ಲ, ಗಂಡ ಹೆಂಡ್ರ ಜಗಳ ಉಂಡ ಮಲಗು ಮಠ ಅಷ್ಟೇ ಇರಬೇಕು. ಕರೆದ ಬಿಡು ಕೊರಂಜಿ, ಯಾವ ಕಾಲಕ್ಕೂ ಗಂಡನ ಕೂಡ ಕಲಹ ಮಾಡಬಾರದು. ಅದು ಹೇಳಿ ಕರೆ ಐತೆ ಕೊರಂಜಿ. ಯಾರಿಗೆ ತಮ್ಮ ಸಂಸಾರ ಕೆಡಿಸ್ಕೋಬೇಕಂತ ಯಾರ್ಯಾರು ಇರ್ತೈತನು, ಗಂಡನ ಕೂಡ ಜಗಳ ಆಡ್ಬೇಕಂತ ಯಾರಿಗೆ ಇರ್ತೈತನು. ನೋಡಿ, ಕೆಲವೊಂದು ಗರಗತಿ ಅಂತ ನೋಡಿ ಕೊರಂಜಿ, ಟೈಮ್ ಅಂತಾರಲ್ಲ, ಅವು ಯಾಳೆ ಬಂದಾಗ ಏನಾಗ್ತದೆ, ಗಂಡ ಹೆಂಡತಿ ಕೂಡ ಜಗಳ ಬರ್ತಾವ. ಮತ್ತು ಏನು ಮಾಡೋದು? ನಿಮ್ಮಂಥ ಶಾನ್ಯರು ಇರ್ತಾರಲ್ಲ, ನಿಮ್ಮಂಥ ಹಿರಿಯರ ನಡಕ್ಕೆ ಬಂದು ಬಿಡಿಸ್ತಾರೋ, ಮತ್ತು ಹೊಂದಾಣಿಕೆ ಮಾಡ್ತಾರೋ. ಮತ್ತು ಬಾಳೆ ಅಂದ್ರೆ ಹಿಂಗೆಲ್ಲ ಜಕ್ಕತ್ ಮಾಡ್ಕೊತ ಹೋಗೋದಾ? ಖರೆಯದ. ಅದಕ್ಕೆ ಹೇಳೋದು, ದಾಂಪತ್ಯ ಜೀವನ ಅನ್ನೋದು ಏನಂತಂದ್ರೆ ಅದು ಹಿಂದಿನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆಗಿರ್ತೈತಿ. ಗಂಡ ಹೆಂಡ್ರ ಜಗಳ ಬರೋದು ಸಹಜ, ಮತ್ತು ಕೂಡಿ ಒಂದಾಗೋದು ಸಹಜ. ಅದನ್ನ ಏನು ಮಾಡಿದ್ರೆ ಕನಸಂತ ತಿಳ್ಕೊಂಡು ಮುಂದೆ ಜೀವನ ಸಾಗಿಸ್ಬೇಕು ನೋಡುವ. ಅದಕ್ಕೆ ನೀನೇನು ಹೇಳ್ತಿ ಕೊರಂಜಿ? ಮತ್ತು ನೀನು ಅದು ನಮ್ಮ ಅವ್ನಿಗೆ ಗಂಡ ಬರೋಂಗೆ ಮಾಡ್ತಿಲ್ಲೋ? ಮಾಡ್ತಾನೆ, ಇನ್ನು ಹೇಳ್ತೀನಿ ಕೇಳು. ಏನು ಹೇಳ್ತಿ ಹೇಳುವ? ಲಗ್ನ ಹಿಡಿಯಲು ಬಲ್ಲೆ, ನವಗ್ರಹ ಯಂತ್ರವ ಬಲ್ಲೆ, ಶೀಘ್ರ ಫಲವಿದ ಬಾಡ ಮುಹೂರ್ತಗಳ ನಾ ಬಲ್ಲೆ, ಆನಂದ ಯೋಗಗಳ ನಾ ಬಲ್ಲೆ ನೀ ಕೇಳ, ನಿನಗಾಯ್ತು ನೀನು ಸ್ವಾನಂದವ ನೀ ಕೇಳ, ಸ್ವಾನಂದವ ಮತಗೀವ ಧೂರ್ತ ಲಕ್ಷಣ ಬಲ್ಲೆ, ಹಕ್ಕಿ ಸಗನವ ಬಲ್ಲೆ, ಪಕ್ಷಿ ಹೇಳವ ಬಲ್ಲೆ, ಎಕ್ಕೆ ಬದುಕ ಉಂಟು ನೆನೆಸಿಕೊಳ್ಳಲು ಬಲ್ಲೆ, ಚಿಂತಾಮಣಿಯ ನಾ ಬಲ್ಲೆ, ನಾಚಿಲ್ಲ ಹೊತ್ತಿಗೆ ಬಲ್ಲೆ, ನಿನ್ನ ಅಂತರಂಗ ಬಲ್ಲೆ, ಜ್ಯೋತಿಷ್ಯಗಳ ಇರಲ್ಲೆ, ಕಪ ನೀಡಲು ಬಲ್ಲೆ, ಕೈ ಚಳಕವ ಮಾಡಬಲ್ಲೆ, ತಪ್ಪದಲೇ ವೇತಾಳ ಓ ಕೋಶ ಓದಲು ಬಲ್ಲೆ, ಏನು ಬೇಕಾದನ್ನು ವಶ ಮಾಡಿ ಕೊಡಬಲ್ಲೆ, ತಿಳಿಯತೇನ ನಿನಗೆ ಆ ಹೂತಾಯ. ಏನಂತೀವ ಕೊರಂಜಿ? ನೀನು ಹೇಳಿ ತಿಳಿಲಿಲ್ಲ, ನಿಂಗೆ ಹಾಡ್ಕೊತ ಹೇಳ್ರಿ, ನನಗೇನು ಅರ್ಧಂಬರ್ಧ ತಿಳ್ದಂಗೆ ಆಕೈತೆ. ಮತ್ತೇನಾಯ್ತಂದ್ರೆ ಜೋಳ ಹಾಡ್ದಂಗೆ ಆಕತಿ, ಮಲ್ಕೊಂಡು ನಿದ್ದೆ ಬರ್ತೈತೆ ನೋಡುವ. ಅಲ್ಲ, ನಿದ್ದೆ ಬರಬಾರತ್ತೆ ನಡಕ್ಕೆ ಆಡಿಸೋದು ತರ್ತಾರಲ್ಲ, ಆಡಿದಾಗ ಹಂಗೆ ಒಮ್ಮೆ ತಿಳಿಸ್ಬೇಕಾದ್ರೆ ಒಂದೊಂದು ವಿಧದಿಂದ ತಿಳಿಸ್ಬೇಕಾಗಿ. ಕೆಲವು ಮಂದಿಗೆ ಸಂಗೀತದಿಂದ ತೀರ್ತೈತಿ, ಕೆಲವು ಮಂದಿಗೆ ಕೀರ್ತನೆ ಹೇಳಿದಾಗ ತೀರ್ತೈತಿ, ಕೆಲವು ಮಂದಿಗೆ ಬಿಚ್ಚಿ ಮಾತುಗಳನ್ನು ಹಚ್ಚಿ ಹೇಳಿದ್ರೆ ಗೊತ್ತಾಗತ್ತಿ. ಅದಕ್ಕೆ ನನಗೆ ಹೇಳಿದೆ ಅಂದರೆ ಏನವ ಕೊರಂಜಿ, ಇನ್ನೂರು ನೀ ಎಲ್ಲ ಮಾತಾಗೀಟ ಮಾಡ್ತಿರ್ತಾರಲ್ಲ, ಅದನ್ನೆಲ್ಲ ಮಾಡೋಕ್ಕೆ ಬರ್ತೈತಿ ನನಗೆ. ಅಂದ್ರೇನು ಮಾತಾಗೀಟ ಮಾಡೋದು ಸಿದ್ಧಿ. ಸತ್ತು ಆದವರು ನಮ್ಮ ಅಜ್ಜ ಏನು ಬದುಕಿಸ್ಕೊಡ್ತೇನೆ? ಏನು ಮಾತಾಡ್ತೇನು? ಅಲ್ಲ, ನಿನ್ನಲ್ಲಿ ಅಂಥ ಒಂದು ಶಕ್ತಿ ಅಂತ ನೋಡೋಲ್ಲ. ನಮ್ಮ ಅಜ್ಜ ಸತ್ತು ಹೋಗ್ಯಾರ, ಭಾಳ ಸತ್ತು, ಅವನು ಒಟ್ಟು ಬದುಕಿಸ್ಕೊಟ್ಟೆ. ನಮ್ಮ ಮನ್ಯಾಗೂ ದಂಡದ ಯಾರಾಕತಿ? ಹಾಗಲ್ಲ ನೋಡು, ಆಯುಷ್ಯ ತೀರಿದ ನಂತರ ಯಾರೇ ಆಗಲಿ ದೇಹತ್ಯಾಗ ಮಾಡಬೇಕು. ದೇಹತ್ಯಾಗ ಮಾಡೋದಂದ್ರೆ ಏನುವಾ ಅಂದರೆ ಏನು? ಹಳೆಯ ಬಟ್ಟೆ ಆಗಿರ್ತೈತಿ, ಮಾಸಿದ ಬಟ್ಟೆ ತೆಗೆದು ಮತ್ತೊಂದು ಹೊಸ ಬಟ್ಟೆ ಉಟ್ಟಂಗೆ. ಅಂದ್ರೇನು? ಒಂದು ಬಟ್ಟೆಗೆ ಇಂತಿಷ್ಟು ವರ್ಷ ಅಂತ ಹೆಂಗೆ ಆಯುಷ್ಯ ಇರ್ತದೆ, ಹಂಗಿದು ಶರೀರ ಅನ್ನೋದು ಒಂದು ಬಟ್ಟೆ ಇದ್ದಂಗೆ. ಇದು ಹಳೆದಾದ ನಂತರ ಇದನ್ನು ಬಿಡಬೇಕಾಗ್ತದೆ. ಕೆಲವು ಕಾಲಕ್ಕೆ ಏನೋ ಇದು ಬಿದ್ದರೂ ಅದನ್ನು ಬಿಡಬೇಕಾಗ್ತದೆ, ಹೊಸ ತೋಗ. ಹಂಗೆ ನೋಡು, ಸತ್ತವ್ರನ್ನ ಬದುಕಿಸೋದಂದ್ರೆ ಮೃತ್ಯುವನ್ನು ಬಯಬೇಕಂತ ಹೇಳಿದ್ರಲ್ಲ. ಯಾಕಂದ್ರೆ ಅದಕ್ಕೆ ಸಾವಿಗೆ ಹೆದರಬಾರ್ದು, ಸಾವು ಬರೋಂಗೆ ಬರಬೇಕು. ಯಾಕಂತಂದರೆ ಎಲ್ಲರೂ ಜೀವಂತವಾಗಿ ಇದ್ದರೆ ಏನಕ್ಕಂತ ಭೂಮಿ ಮೇಲೆ ಕಾಲಿಡಕ್ಕೆ ಸಹಿತ ಜಾಗ ಸಿಗೋಲ್ಲ. ಅದಕ್ಕೆ ಕರ್ಮ ಆಳಿದವರೆಲ್ಲ ಮುಂದೆ ನಾವು ಅವ್ರ ಹಿಂದಿಂದ ಅಂತೇಳಿ ಹಿರಿಯರು ಹಾಡ್ತಾರಲ್ಲ, ಕರ್ಮಕ್ಕನುಗುಣವಾಗಿ ಅವ್ರ ಭೋಗ ಮುಗಿತಂದ್ರೆ ಭೂಮಿ ಋಣ ತೀರ್ತಂದ್ರೆ ಹೋಗಿರ್ತಾರೆ. ಅವ್ರನ್ನೇನು ಬದುಕಿಸೋದು ಬೇಡ. ಹಿಂಗಂದು ನಾ ಎಲ್ಲ ಕೂಡಿಸೋದು ದೊಡ್ಡ ದಂಡ ತಯಾರು ಮಾಡ್ಬೇಕಂದು ಹೇಳಕ್ಕೆ ಕೊರಂಜಿ ಅಲ್ಲದೂತೆ. ಏನು ಮಾತಾಡಿದೆ? ಏನಾಗ್ತೇವ ನೋಡು, ಯಾವಾಗಲೂ ನಿಂದು ಏನಾರು ಒಂದು ಸುದ್ದಿ ಇರ್ತೈತಿ ಬಿಡೋದೈತಿ. ಅಲ್ಲ, ಹೆಣದವ್ರು ಹೆಣಕ್ಕೆ ಬಡ್ಕೊಂಡ್ರಂದ್ರೆ ಕೊರೇನು ಹಲಿಗೆಯವ್ರ ವಾರದಾಗ ದುಡ್ಡಿಗೆ ಬಡ್ಕೊಂಡ್ರು.
ಹಂಗೆ ನನಗೆ ಪರಮಾತ್ಮನ ಚಿಂತೆ. ನನ್ನ ಗಂಡ ಯಾವಾಗ ಬರ್ತಾರಂತೇಳಿ ನನಗೆ ಚಿಂತೆ ಆದ್ರೆ ನೀ ಏನಾರ ಒಂದು ಶುರು ಮಾಡಿರ್ತಿ. ಇಲ್ಲ ಯವ್ವ ನನಗೆ ಹೆಂಗೆ ನನ್ನ ಗಂಡ ಅಂತಿಲ್ಲ. ಹಂಗೆ ನಮ್ಮ ಅಜ್ಜ ನಾವು ನೋಡುವ ಆಸೆ ಆತ. ಅದಕ್ಕೆ ಈ ಕೊರೋನಾ ಬದುಕಿಸೋದು ನೋಡ್ಬೇಕಂತ ಕೇಳಿ ಬಿಡುವ. ಇರಲಿ ಬಿಡ ಇದೇ ಮಾತಿ. ಹಂಗಾದ್ರೆ ಏನು ಆಗ್ಬಿಡುವ ನಿಂದ ಕೇಳ ಕೊರೋಜಿ. ನಾ ಸುಮ್ಮನೆ ನಿಂತ ಕೊಡ್ತೀನಿ, ಕೇಳ ನೋಡೋಣ, ನಾನು ನೋಡ್ಕೊತಿರ್ತೀನಿ. ನೋಡ್ಕೊರೋಂಜಿ ಹೇಳು ಭಾವ, ಶ್ರೀಹರಿ ಅವತಾರವೇ ನನ್ನ ಪರಮಾತ್ಮ. ಹೌದಲ್ಲೋ? ಖರೇನದ. ಶ್ರೀಮನ್ನಾರಾಯಣ ಹೇಳಿದ 10 ಅವತಾರಗಳನ್ನು ತೊಟ್ಟನ. ಅದರಾಗಿದ್ದು 8ನೇ ಅವತಾರ ಕೃಷ್ಣ ಅವತಾರ. ಅಂದಮೇಲೆ 4 ಯುಗಗಳಲ್ಲಿ ಅವ್ರ ಮೈ ಬಣ್ಣ ಹೆಂಗಿತ್ತು ಕೊರವಂಜಿ ತಿಳಿಬೇಕಂತ ಆಸೆ ಆಗ್ಯದ. ನಿನ್ನ ಕೃಷ್ಣ ಪರಮಾತ್ಮನು ಹಿಂದಕ್ಕೆ ಅವತಾರಗಳು ತರ್ತಾನ. ಆವಾಗ ಅವನ ಮೈ ಬಣ್ಣ ಹೆಂಗಿತ್ತು ನೋಡು. ಕೃತಾಯುಗದಲ್ಲಿ ಶುಕ್ಲವರ್ಣ ಅಂದ್ರೇನು ಬಿಳಿ ಬಣ್ಣ ಇತ್ತು. ತ್ರೇತಾಯುಗದಲ್ಲಿ ಕೆಂಪು ಬಣ್ಣ, ದ್ವಾಪಾರದಲ್ಲಿ ಪೀತವರ್ಣ, ಕಲಿಯುಗದಲ್ಲಿ ಕೃಷ್ಣವರ್ಣ. ಮತ್ತು ಇದು ನೀನು ಹೇಳ್ತೀಯೋ ಇಲ್ಲಿ ಉಲ್ಲೇಖ ಆಗ್ಯದು ಅಷ್ಟಲ್ಲಮ್ಮ, ನಾನು ನನ್ನ ದಿವಜ್ಞಾನದನ್ನು ಹೇಳ್ತೇನೆ. ಮತ್ತು ನಾರದ ಪುರಾಣದಲ್ಲಿ ಇದು ವರ್ಣಿತ ಆಗ್ಯದ, ಅಲ್ಲಿ ಚಿತ್ರಿತ ಆಗ್ಯದ, ಅಲ್ಲಿ ಉಲ್ಲೇಖ ಅದ. ಹಾಕ್ಬಿಡುವ ನೋಡುವ. ನನ್ನ ಪರಮಾತ್ಮರಿಗೆ ದನಗಾಯಿ ಆಗು ದನಕಾಯಿ ಅಂಥೇಳಿ ಯಾರು ಶಾಪ ಕೊಟ್ಟರು ಕೊರವಂಜಿ ಹಿಂಗಂದು ನೋಡಿ. ಏನಾಯಿತು? ಬ್ರಹ್ಮದೇವರಿಂದ ಶಾಪ ಆಯಿತು, ಆದೇಶ ಆದರೂ ಕೂಡ ಪರಮಾತ್ಮನಿಂದ ಭಕ್ತರ ಮನಸ್ಸು ಇಮ್ಮಡಿ ಆಗಬೇಕು ಅನ್ನುವಂಥ ಉದ್ದೇಶ. ಅಂದರೆ ಪರಮಾತ್ಮ ಎಲ್ಲಿ ಹೋದರೂ ಕೂಡ ಲೀಲೆಗಳನ್ನು ಮಾಡ್ತಾ ಭಕ್ತರನ್ನು ಉದ್ಧಾರ ಮಾಡಿದಾನೆ ವಿನಃ ಅವನಿಗೆ ಶಾಪ ಆದರೂ ಅಷ್ಟೇ, ಅನುಗ್ರಹ ಆದರೂ ಅಷ್ಟೇ. ಅಂದ್ರೇನು? ಅವನಿಗೆ ಗೀತೆಯೊಳಗೆ ಹೇಳಿದನಲ್ಲ, ಸುಖ ದುಃಖಿ ಸಮೀಕೃತ್ವ ಲಾಭ ಲಾಭೋ ಜಯ ಜಯ ಅಂತೇಳಿ. ಪರಮಾತ್ಮನಿಗೆ ನೋಡು ಅನುಗ್ರಹ ಮಾಡಿದ್ರೂ ಹಂಗೆ ಇರ್ತಾನು, ಅವಾಗ ಶಾಪ ಕೊಟ್ಟರು ಹಂಗೆ ಇರ್ತಾನೆ. ಏನಿದ್ದದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ನೋಡಿ ನಿನ್ನ ಪರಮಾತ್ಮ. ಹಾತ್ಬಿಡುವ. ಈಗ ಪದ್ಮಪುರಾಣಗಳಿಗೆ ಶ್ರೀಕೃಷ್ಣನು ಬ್ರಹ್ಮನಿಗೆ ದನ ಕಾಯೋ ಹುಡುಗಿಯನ್ನು ತಂದು ಮದುವೆ ಮಾಡಿದ. ಅದರಿಂದ ಸಾವಿತ್ರಿಗೆ ಸಿಟ್ಟು ಬಂದು ದನಗಾಯಿ ಆಗುವಂಥ ಶಾಪ ಕೊಟ್ಟರು ಅಂತೇಳಿ ಉಲ್ಲೇಖ ಕೂಡ ಐತಿ. ಏನೇನು ಕುರಂಜಿ ಏನೇನು ಹೇಳಿದ್ವಿ ನಾನು ತಿಳಿಯಲೇ ಇಲ್ಲ. ಹಂಗಲ್ಲ, ಪುರಾಣಗಳಂತಂದ್ರೆ ಏನು? ಇದೊಂದು ಪುಂಡರ ಗೋಷ್ಠಿ ಅದ. ಶಾಸ್ತ್ರಕ್ಕೆ ಸಹಸ್ರಮುಖ. ಒಂದೊಂದು ಪುರಾಣ ಒಂದೊಂದು ನಮ್ಮನ್ನು ಹೇಳ್ತೈತಿ. ಸುಮ್ಮನೆ ನೀವು ಕೇಳ್ತೀರಿ ಅಂತಂದ್ರೆ ಕೂಡ ನಾ ಹೇಳಾಕತ್ತೀನಿ ನೋಡಿ. ಸಹಜವಾಗಿ ಕೇಳಿಬಿಡ್ಬೇಕಷ್ಟ. ಈಗ ಪದ್ಮಪುರಾಣದೊಳಗೆ ಶ್ರೀಕೃಷ್ಣನು ಬ್ರಹ್ಮನಿಗೆ ದನಕಾಯಿ ಹುಡುಗಿಯನ್ನು ತಂದು ಮದುವೆ ಮಾಡ್ತಾನೆ. ಅದಕ್ಕೆ ಸಾವಿತ್ರಿಗೆ ಸಿಟ್ಟು ಬಂದು ದನಗಾಯಿ ಆಗು ಅಂಥೇಳಿ ಈ ಒಂದು ಪುರಾಣದಾಗ ಹೇಳ್ತಾರೆ, ಪದ್ಮಪುರಾಣ ಅಂತ. ಹಿಂಗೆ ಅಲ್ಲ ಕೊರಗಿ ನಮ್ಮ ಯದುವಂಶಿ ಬಾಲಕರಿಗೆ ಶಿಕ್ಷಣ ಕೊಡಲಿಕ್ಕೆ ಶಿಕ್ಷಕರು ಎಷ್ಟು ಜನ ಇದ್ದರು ಆಗ? ಜೋಳಿ ಕೇಳಾಕತ್ತೀನಿ ಅಯ್ಯೋ ಇದಕ್ಕಿಂತ ಸುಮ್ಮನೆ ಕೇಳೋಣಗಪ್ಪ. ಕೊರಂಜಿ ಹೇಳಾಕತ್ತ ಅಂದ್ಕೊಳ್ಳಿ ನೀವು ಕೇಳೋದೇನೆ. ಕೇಳವ ಯಾಕಂದ್ರೆ ನಮ್ಮ ಮನೆಗೆ ಬಂದ ನೋಡು. ನೋಡಮ್ಮ ನಿನ್ನ ಮಾತು ಕರೆ ಅದ ನೋಡು. 3,88,00,000 ಶಿಕ್ಷಕರಿದ್ದರು. ಅವರು ಶ್ರೀಮದ್ ಭಾಗವತ ಕಥಾಮೃತ ಸಾರೊಳಗಿದು ಉಲ್ಲೇಖ ಅದ. ನಿಮ್ಮ ಯದುವಂಶದವರಿಗೆ ಕಲಿಸಾಕ 3,88,00,000 ಜನ ಶಿಕ್ಷಕರು. ಅಯ್ಯೋ ನೋಡುವ ಎಷ್ಟೆಷ್ಟು ಮಂದಿ ಇಟ್ಕೊಂಡಿದ್ದು ಪರಮಾತ್ಮ. ಕಪ್ಪ ಸುಮ್ಮನೆ ಕೇಳೋನು. ನನ್ನ ಪರಮಾತ್ಮ ನನ್ನ ಸಂತೆ ರುಕ್ಮಿಣಿಯನ್ನು ಅಪರಿಸಿ ಆಗ್ತಂದ. ಒಳ್ಳೆ ಪ್ರಶ್ನೆ ಇರಲಿ, ನೀ ಕೇಳ್ತೇನೆ ಮೇಲೆ ಹೇಳ್ತಾನೆ. ಸಕಲ ಸತ್ಪುರುಷರ ಬಲ ರುಕ್ಮಿಣಿಯಲ್ಲಿ ಇದ್ದದ್ದರಿಂದ ರುಕ್ಮಿಣಿಯು ಮಹಾಲಕ್ಷ್ಮಿಯ ಅವತಾರ ಆಗಿದ್ದರಿಂದ ರುಕ್ಮಿಣಿಯನ್ನು ಬಿಟ್ಟ ಕೃಷ್ಣ ಇರಲಿಕ್ಕೆ ಬರೋದಿಲ್ಲ. ಅದಕ್ಕೆ ರುಕ್ಮಿಣಿಯನ್ನು ಕೃಷ್ಣ ಅಪಹರಿಸಿದನು. ಇದರ ಉಲ್ಲೇಖ ಭಾಗವತ ಪುರಾಣದ 6ನೇ ಭಾಗದಲ್ಲಿದೆ. ಹಿಂಗಂದು ಅಂದರೆ ನನ್ನ ಕೃಷ್ಣ ಪರಮಾತ್ಮಗ ರುಕ್ಮಿಣಿಯನ್ನು ಬಿಟ್ಟ ಇರೋಕ್ಕಾಗೋದಿಲ್ಲಂತಿ. ಹೌದು, ಯಾಕೆ? ರುಕ್ಮಿಣಿ ಯಾರದ? ಅದು ಮಹಾಲಕ್ಷ್ಮಿ ಅವತಾರ. ಶ್ರೀಮನ್ನಾರಾಯಣ ಶೇಷಶಯನಾಗಿ ಆನಂದದಿಂದ ಆತನು ಸಮುದ್ರದಲ್ಲಿ ಮಲಗಿಕೊಂಡಾಗ ಇದು ಮಹಾಲಕ್ಷ್ಮಿ ಅವತಾರವಂತ ರುಕ್ಮಿಣಿಯ ಮೇಲೆ ಕೃಷ್ಣ ಪರಮಾತ್ಮನ ಶ್ರೀಮನ್ನಾರಾಯಣ ಪಾದಸೇವೆ ಮಾಡಿದಾಳೆ. ಪಾದಸೇವಾ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ನೋಡುತ್ತೆ ನೋಡು, ಗಂಡ
ಏನೇ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಅವನಿಗೆ ಏನೇ ಮಾಡಲಿಲ್ಲ ಅನ್ನೋತ್ತ ಪ್ರೀತಿಯಿಂದ ಯಾವಾಗ ಬಂದ್ರಿ ಅಂತೇಳಿ ಪ್ರೀತಿಯಿಂದ ಕರೆದಾಗ ಸಾಕು, ಮನಸ್ಸು ನಿರಾಳ ಆಗ್ತದೆ. ಆಮೇಲೆ ಇದ್ದದ್ದನ್ನು ಪ್ರೀತಿಯಿಂದ ಅವನಿಗೆ ಭೋಜನ ಮಾಡಿಸಿ ಅವನ ಶಯನಗೃಹದಲ್ಲಿ ಪತಿಯ ಪಾದ ಸೇವೆ ಮಾಡುವುದರಿಂದ ಸಿಗುವಂಥ ಸಂತೃಪ್ತಿ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಗಂಡನ ಪಾದ ಸೇವೆ ಮಾಡುವಂಥ ಹೆಣ್ಣುಮಗಳಿಗೆ ತನ್ನ ಒಂದು ಸಂತೃಪ್ತಿಯ ಆನಂದದ ಜೊತೆಗೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಪಾದ ಸೇವನೆಯಿಂದ ತನ್ನ ಜನ್ಮವನ್ನು ಸಾರ್ಥಕ ಮಾಡ್ತಾಳೆ. ಹೀಗಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಗಂಡನ ಪಾದ ಸೇವೆಯನ್ನು ಮಾಡಬೇಕು ಅಂಥೇಳಿ ಪತಿವ್ರತಾ ಧರ್ಮದಲ್ಲಿ ಹೇಳಿದ. ತೀತಿಲ್ಲೋ ತೀತ್ ಬಿಡ್ಕೊಳ್ಳೋ, ಇನ್ನೂ ಕೇಳಬೇಕಂತೈತಿ, ಆಗ ಮುಂದೆ ಹೇಳ್ತಾನೆ, ಕೇಳ್ರಿ.